ಸರಿ, ಈ CID ಅವ್ರು ಏನಿದಾರೋ ಈ PSI ಯೋಗೇಶ್ನ ಇನ್ವೆಸ್ಟಿಗೇಟ್ ಮಾಡ್ಬೋದಾಗಿತ್ತು ತಾನೆ. ಇಷ್ಟೆಲ್ಲ ಗೊತ್ತಿದ್ರು ನಮ್ಮ ಗೌರ್ಮೆಂಟ್ ಏನೂ ಮಾಡೋಕ್ಕಾಗ್ತಿಲ್ಲ. ಯಾಕೆ ಈ ಸೀಡ್ಲೆಸ್ ಗೌರ್ಮೆಂಟ್ ನಮಗೆ? ಜಾತಿ ಅನ್ನೋ ಚೂತಿಯ ಕಾನ್ಸೆಪ್ಟ್ನ ತರ್ತೀರಾ ನೀವು. ಅವ್ನು ಸಮೀರ್ MD ಅನ್ನೋನು ಒಬ್ಬ ಮುಸ್ಲಿಮು ಹಿಂದೂವ್ರನ್ನ ಎಗೇನ್ಸ್ಟ್ ಮಾಡೋಕ್ಕೋಸ್ಕರ ಮತ್ತು ಹಿಂದೂ ಮುಸ್ಲಿಮ್ಸ್ನ ಜಗಳ ಮಾಡೋಕ್ಕೋಸ್ಕರ ಈ ಥರ ಮಾಡ್ತವನೆ. ಧರ್ಮಸ್ಥಳನ ತಗೊಂಡೋಗ್ಬಿಟ್ಟು ಜೈನ್ ಟೆಂಪಲ್ ಅಂತ ಹೇಳ್ತವನೆ ಅಂತ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಋತ್ವಿಕ್ ಕನ್ನಡಿಗ 13. ಇವತ್ತಿನ ಕಾಂಟೆಂಟ್ ಏನು ಅಂದರೆ ಸೌಜನ್ಯ ಅಂತ ನಾವು ಹೆಸರು ಯಾವಾಗ ಕೇಳ್ತಿದ್ದೀವಿ ಅಂದರೆ, ಇತ್ತೀಚೆಗೆ ಸಮೀರ್ MD ಅವರು 3 ತಿಂಗಳಿಂದ ಒಂದು ವಿಡಿಯೋ ಮಾಡಿದ್ರು. ಧರ್ಮಸ್ಥಳ ಹಿಂದೆ ಏನೇನಾಗಿದೆ ಅಂತ ಒಂದು ಕೇಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು, ಧರ್ಮಸ್ಥಳದ ಬಗ್ಗೆ. ಆಗ ನಮಗೆ ಏನು ಗೊತ್ತಾಯಿತು ಅಂದರೆ, ಸೌಜನ್ಯ ಅಂತ ಒಂದು ಹೆಣ್ಣು ಮಗು ಈ ಥರ ಕೊಲೆ ಆಗಿದೆ ಅಂತ ಗೊತ್ತಾಯಿತು. ಯಾರು ಈ ಸೌಜನ್ಯ? ಸತ್ಯ 13 ವರ್ಷ ಆಯಿತು, ಬಟ್ ಹಂಗಾದ್ರೂ ನಮಗೇನೋ ಕ್ಲೂ ಸಿಕ್ಕಿಲ್ಲ. ಸೌಜನ್ಯ ಅನ್ನೋ ಒಂದು ಕೇಸ್ನ ನಾವು ಓಪನ್ ಮಾಡಿದಾಗ ಈ ಥರ ಸಾವಿರಾರು ಕೇಸ್ಗಳು ನಾವು ಹೋಗ್ತಿರೋ ಧರ್ಮಸ್ಥಳದಲ್ಲಿ ಸಿಕ್ಕಿದೆ ಅಂತ ಗೊತ್ತಾಯಿತು. ಬಟ್ ಅದೇ ಫ್ಯೂಚರಲ್ಲಿ ಇನ್ನೂ ಇನ್ವೆಸ್ಟಿಗೇಟ್ ಆದಾಗ ನಮಗೆ ಏನು ಗೊತ್ತಾಯಿತು ಅಂದರೆ, ಧರ್ಮಸ್ಥಳ ಒಂದು ಹಿಂದುವಿನ ಜಾಗನೇ ಅಲ್ಲ, ಅದೊಬ್ಬರು ಜೈನ್ ಕಮ್ಯುನಿಟಿಗೆ ಸೇರಿರೋ ಜಾಗ ಅಂತ ಗೊತ್ತಾಯಿತು. ಇಷ್ಟೆಲ್ಲ ನಮಗೆ ಗೊತ್ತಾಯಿತು, ಬಟ್ ಇದು ಯಾವುದು ನಮಗೆ ನ್ಯೂಸ್ ಚಾನಲಿಂದ ಗೊತ್ತಾಗಿಲ್ಲ. ಗೊತ್ತಾಗಿದ್ದು ಮೇಯ್ನ್ ಯಾವುದರಿಂದ? ಯೂಟ್ಯೂಬಿಂದ, ಇನ್ಸ್ಟಾಗ್ರಾಮಿಂದ, ಅದನ್ನು ಬಿಟ್ಟರೆ FB ಅಂದರೆ ಫೇಸ್ಬುಕ್ಕಿಂದ ನಮಗೆ ಇಷ್ಟು ಗೊತ್ತಾಯಿತು. ಸೌಜನ್ಯ ಇವರು ಸತ್ತಿ ಸುಮಾರು 13 ವರ್ಷ ಆಗಿದೆ. ಇವರು ಧರ್ಮಸ್ಥಳದ ಒಂದು ಚಿಕ್ಕ ಹಳ್ಳಿಗೆ ಸೇರಿದ್ದಾರೆ ಸೌಜನ್ಯ ಅನ್ನೋರು. ಬಟ್ ಇವರು ಸತ್ತಾದ್ಮೇಲೆ ನಮಗೆ ಏನು ಗೊತ್ತಾಯಿತು ಅಂದರೆ, ಸಾವಿರಾರು ಜನ ಇದೇ ಥರ ಧರ್ಮಸ್ಥಳದಲ್ಲಿ ಸತ್ತೋಗಿದ್ದಾರೆ ಅಂತ. ಇದು ಎಲ್ಲ ನಮಗೆ ಅಂತೆಕಂತೆಗಳಂತ ಮಾತ್ರ ಗೊತ್ತಿತ್ತು. ಬಟ್ ರೀಸೆಂಟಾಗಿ ಏನಾಯಿತು ಅಂದರೆ, ಸೌಜನ್ಯ ಅನ್ನೋಳು ಸತ್ತಾದ್ಮೇಲೆ ಫ್ಯೂಚರ್ ಇನ್ವೆಸ್ಟಿಗೇಷನ್ ನಾವು ಕೇಸ್ ಫೈಲ್ಸ್ನ ನೋಡಿದ್ಮೇಲೆ ನಮಗೆ ಏನು ಸಿಕ್ತು ಅಂದರೆ, ಇದೇ ಥರ ಸಾವಿರಾರು ಹೆಣ್ಮಕ್ಳಾಗಿರ್ಬೋದು, ಸಾವಿರಾರು ನಿರ್ಗತಿಕರಾಗಿರ್ಬೋದು, ಇಷ್ಟೊಂದು ಜನ ಎಲ್ಲ ಧರ್ಮಸ್ಥಳದಲ್ಲೇ ಸತ್ತೋಗಿದ್ದಾರೆ. ಎಲ್ಲ ಎಲ್ಲಿ ಸತ್ತೋಗಿದ್ದಾರೆ ಅಂದರೆ, ಆಲ್ಮೋಸ್ಟ್ 80% ಆಫ್ ಜನಗಳು ಇದೇ ಥರ ಒಂದು ನೇತ್ರಾವತಿ ನದಿ ದಂಡೆಯಲ್ಲಿ ಸಿಕ್ಕಿದೆ. ಬಟ್ ಪ್ರತಿ ಸಲ ಹೆಣ ಸಿಕ್ತಾಗಲೂ ಆಲ್ಮೋಸ್ಟ್ 80% ಆಫ್ ಹೆಣಗಳು ನದಿ ದಂಡೆಲೇ ಸಿಕ್ಕಿದೆ. ಬಟ್ ಇಲ್ಲಿ ಏನು ಅಂದರೆ, ಪ್ರತಿ ಸಲ ಅನಾಥ ಶವಗಳು ಏನು ಸಿಗುತ್ತೋ ಪ್ರತಿ ಸಲ ಸಿಕ್ತಾಗಲೂ ಏನು ಮಾಡ್ತಾರೆ ಅಂದರೆ, ಭೀಮಾ ಅನ್ನೋನು ಧರ್ಮಸ್ಥಳದಲ್ಲಿ ಒಬ್ಬ ಕೆಲಸ ಮಾಡ್ತಿರೋನು ಬರ್ತಾನೆ, ಆ ಬಾಡಿನೇ ತೊಗೊಂಡೋಗ್ತಾನೆ, ಒಂದು ಕಡೆ ಉಣ್ತಾನೆ, ಮತ್ತು ಅದರಲ್ಲಿ ಸಿಕ್ಕಿರೋ ಏನೇನು ಪ್ರತಿಯೊಂದು ಬಿಲಾಂಗಿಂಗ್ಸ್ ಆಗಿರ್ಬೋದು, ಅವ್ರ ವಸ್ತುಗಳಾಗಿರ್ಬೋದು, ಏನೇನು ತೊಗೊಂಡೋಗಿ ಇನ್ನೊಂದು ಕಡೆ ಮಣ್ಣು ಮಾಡ್ತಾನೆ. ಬಟ್ ಒಂದು ಸಲ ಏನಾಗುತ್ತೆ ಅಂದರೆ, ಪೊಲೀಸವ್ರು ಬರ್ತಾರೆ. ಆ ಪೊಲೀಸವ್ರು ಬಂದಾಗ ಒಂದು ಹೆಣ ಸಿಗುತ್ತೆ. ಹೆಣ ಸಿಕ್ತಾಗ ಅದು ಬೇರೆ ಯಾರ್ದು ಹೆಣ ಅಲ್ಲ, ಅದು ಸೌಜನ್ಯ ಅವ್ರ ಹೆಣ. ಸೌಜನ್ಯ ಅವ್ರು ಸಿಕ್ತಾಗ ಏನು ಮಾಡ್ತಾನೆ, ಭೀಮಾ ಅವರು ಬೇರೆ ಕಡೆ ಹೋಗಿರ್ತಾರೆ. ಪೊಲೀಸವ್ರು ಏನು ಮಾಡ್ತಾರೆ, ಫ್ಯೂಚರ್ ಯಾವುದೇ ಥರ ಇನ್ವೆಸ್ಟಿಗೇಟ್ ಮಾಡಲ್ಲ. ಅದನ್ನೇನು ಮಾಡ್ತಾರೆ ಅಂದರೆ, ಭೀಮಾಗೆ ಫೋನ್ ಹಾಕ್ಬಿಟ್ಟು ಈ ಥರ ಹೇಳ್ತಾರೆ, ಹೆಣ ಸಿಕ್ಕಿದೆ, ಬಂದು ಇದು ಮಾಡು ಅಂತ. ಬಟ್ ಆಗ ಭೀಮಾ ಏನು ಹೇಳ್ತಾನೆ ಅಂದರೆ, ನಾನು ಬೇರೆ ಕಡೆ ಇದ್ದೀನಿ ಅಂತ. ಇದೆಲ್ಲ ನಾವೇನು ಸ್ಟೋರಿ ನೋಡಿದ್ದೀವೋ MD ಸಮೀರ್ ಅವ್ರ ಚಾನಲಲ್ಲಿ, ಇವೆಲ್ಲ ಅಂತೆಕಂತೆಗಳಂತ ಕೆಲವ್ರು ಹೇಳ್ತಾರೆ. ಇಟ್ಸ್ ಓಕೆ, ಇದು ಅಂತೆಕಂತೆಗಳಾಗಿರ್ಬೋದು. ಬಟ್ ನಮಗೇನು ಅಂದರೆ, ಸೌಜನ್ಯ ಕೇಸ್ನ ನಾವು ಯಾವಾಗ ಓಪನ್ ಮಾಡ್ತೀವೋ ಆಗ ಎಷ್ಟೋ ಕೇಸ್ ಫೈಲ್ಸ್ಗಳು ಇನ್ನೂ ಸಹ ನಮಗೆ ಮಹೇಶ್ ಟಿಮ್ರೊಡ್ಡಿರಾಗಿರ್ಬೋದು, ಮತ್ತು ಬೇರೆ ಇನ್ನೂ ಎಷ್ಟೋ ಜನ ಸೌಜನ್ಯ ಪರವಾಗಿ ಯಾರ್ಯಾರು ಹೋರಾಟ ಮಾಡಿದಾರೋ ಅವರೆಲ್ಲ ಕೇಸ್ ಫೈಲ್ಸ್ಗಳನ್ನ ತೋರಿಸಿದ್ದಾರೆ, ಮತ್ತು FIR ಕಾಪೀಸ್ನ ತೋರಿಸಿದ್ದಾರೆ. ಇದೇ ಥರ ಧರ್ಮಸ್ಥಳದಲ್ಲಿ ಎಷ್ಟೋ ಕೊಲೆಗಳಾಗಿದೆ ಅಂತ. ಬಟ್ ಯಾವುದಕ್ಕೂ ಇದುವರೆಗೂ ಯಾರು ಮಾಡಿದ್ದಾರೆ ಅನ್ನೋ ಮೇನ್ ಕ್ಲೂ ಸಿಕ್ಕಿಲ್ಲ. ಇಲ್ಲಿ ನಾವೇನು ಅಂತೆಕಂತೆಗಳು ಅಂತ ನೋಡಿದೋ, ಇಲ್ಲಿ ಪ್ರತಿಯೊಂದು ನಾವು ಏನು ನಮಗೆ ಯಾವ್ದ್ಯಾವುದು ಬಾಡಿಗಳು ಸಿಕ್ಕಿದೆಯೋ, ಮತ್ತು ಈ ಥರ ಧರ್ಮಸ್ಥಳದಲ್ಲಿ ಇಷ್ಟೊಂದು ಕೊಲೆ ಆಗಿದೆಯೋ, ಬಟ್ ಅದೆಲ್ಲ ಏನಾಗ್ತಿದೆ ಅಂದರೆ, ನಮಗೆ ಎಲ್ಲ ಅಂತೆಕಂತೆಗಳಂತ ನಾವು ನಂಬಿದ್ದೀವಿ. ಬಟ್ ಇದನ್ನು ಏನು ಮಾಡ್ತಿದ್ದಾರೆ ಅಂದರೆ, ಕಾಂಟೆಂಟ್ ಕ್ರಿಯೇಟರ್ಸು ನ್ಯೂಸ್ ಚಾನಲ್ ಬಗ್ಗೆ ಫೋಕಸ್ ಮಾಡಿದ್ದಾರೆ. ಆ ನ್ಯೂಸ್ ಚಾನಲ್ಗೆ ಏನು ಫೋಕಸ್ ಮಾಡಿದ್ದಾರೆ ಅಂದರೆ, ಡಿ-ಬಾಸ್ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳಾಗಿರುವಂತಹ 17 ಜನ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಹೀಗಾಗಿ ದರ್ಶನ್ ಕೋರ್ಟ್ ರೇಣುಕಾಸ್ವಾಮಿ ಸಾವಿಗೆ ಮೆಗಾರ್ ಯಂತ್ರದ ಶಾಕ್ ಕಾರಣವಾಗಿರುವುದು FSL ರಿಪೋರ್ಟ್ನಲ್ಲಿ ದೃಢವಾಗಿದೆ. ಅವ್ರದ್ದು ಏನು ಇನ್ಸಿಡೆಂಟ್ ನಡೆಯುತ್ತೋ ಆ ಟೈಮಲ್ಲಿ ನ್ಯೂಸ್ ಮಾಡಿದ್ರಲ್ಲ, ಯಾಕೆ ಈ ಸೌಜನ್ಯ ಕೇಸ್ ನಿಮಗೆ ಕಾಣಿಸ್ತಿಲ್ವಾ ಅಂತ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತವ್ರೆ. ನಾನು ಪ್ರತಿಯೊಂದು ಕಾಮೆಂಟಲ್ಲೂ ಓದಿದ್ದೀನಿ, ಬ್ಯಾನ್ ಮೀಡಿಯಾ ಆಗಿರ್ಬೋದು, ನಾನು ಸಹ ಮಾಡಿದ್ದೀನಿ. ಯಾಕಂದರೆ ನನಗೆ ಅಷ್ಟು ಆವಾಗ ಗೊತ್ತಿರಲಿಲ್ಲ, ಏನಕ್ಕೆ ನ್ಯೂಸ್ ಚಾನಲ್ ಅವ್ರು ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅಂತ. ಎಕ್ಸಾಂಪಲ್ ಡಿ-ಬಾಸ್ ಅವ್ರದ್ದೇ ತಗೊಳ್ಳಿ, 3 ರಿಂದ 4 ತಿಂಗಳು ಇಟ್ಕೊಂಡು ರುಬ್ಬಾಕ್ಬಿಟ್ರು. ಅವರು ಸ್ಟಾರ್ಟಿಂಗ್ ಜಿಮ್ಮಿಂದ ಯಾವಾಗ ಬಂದು ಪೊಲೀಸ್ ಹೇಳ್ಕೊಂಡು ಹೋಗ್ತಾರೋ ಅದನ್ನ ಬಿಟ್ಟು ನೆಕ್ಸ್ಟ್ ಯಾವಾಗ ಅವ್ರಿಗೆ ಕೋರ್ಟ್ ಹತ್ರ ಹೋಗ್ತಾರೋ ಅದನ್ನೂ ವಿಡಿಯೋ ಮಾಡಿದ್ರು. ಜೈಲಲ್ಲಿ ಇದ್ದಾಗಲೂ ವಿಡಿಯೋ ಮಾಡಿದ್ರು. ಜೈಲಲ್ಲೂ ಸಹ VIP ಥರ ಇದ್ದಾರೆ. ಅದನ್ನ ಬಿಟ್ಟರೆ ಹೊರಗಡೆ ಬಂದು ಈ ಥರ ಇಟ್ಕೊಂಡ್ರು ಹಿಂಗೆ ಮೀಡಿಯಾ ಮುಂದೆ, ಅದನ್ನು ಸಹ ತೋರಿಸಿದ್ರು. ಪ್ರತಿಯೊಂದು ತೋರಿಸಿ ಒಟ್ಟು ಅವ್ರನ್ನ ರುಬ್ಬಾಕಿದ್ರು. ಎಲ್ಲಿವರೆಗೂ ಅಂದರೆ, ಅವರಿಗೆ ಬೇಲ್ ಸಿಕ್ಕಿ ಹೊರಗಡೆ ಬರೋವರೆಗೂ ಡಿ-ಬಾಸ್ ಅಂತೂ ಹಾಕಿ ರುಬ್ಬಾಕಿದ್ರು. ಡಿ-ಬಾಸ್ ಫ್ಯಾನ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ನೋಡೋ ಜನಗಳಾಗಿರ್ಬೋದು, ಎಲ್ಲರಿಗೂ ಏನು ಪ್ರಶ್ನೆ ಅಂದರೆ,
ಏನಕ್ಕೆ ನ್ಯೂಸ್ ಚಾನಲ್ ಅವರು ಇದ್ರ ಬಗ್ಗೆ ಮಾತಾಡ್ತಿಲ್ಲ? ಈ ಥರ ನ್ಯೂಸ್ ಸೌಜನ್ಯ ಅನ್ನೋರ್ದು ಇಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಬಟ್ ಹಂಗಾದ್ರೆ ನೀವೇನಕ್ಕೆ ಸುಮ್ಮನಿದ್ದೀರಾ? ಯಾವುದೂ ಬೇಡ, ಸುಮ್ಮನೆ ಯಾವುದೋ ಒಂದು ವಿಷಯ ಇಟ್ಕೊಂಡು ರಾಜಕಾರಣಿಗಳು ಟ್ವೀಟ್ ಮಾಡಿದ್ರೆ ಅದನ್ನೇ ತೊಗೊಂಡೋಗ್ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಮಾಡ್ತಾರೆ, ಎಕ್ಸ್ಕ್ಲೂಸಿವ್ ನ್ಯೂಸ್ ಮಾಡ್ತಾರೆ. ಬಟ್ ಹಂಗಾದ್ರೂ ಇದೊಂದು ನ್ಯೂಸ್ ನಿಮಗೆ ಏನಕ್ಕೆ ತಲುಪ್ತಿಲ್ಲ ಅಂತ. ಬಟ್ ನನಗೆ ನಿನ್ನೆ ಒಂದು ಕಾಲ್ ಬರುತ್ತೆ, ಅದು ಯಾವ ಚಾನಲ್ ಅಂತ ನಾನು ಹೇಳಲ್ಲ, ಯಾಕಂದರೆ ಅದನ್ನು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಯಾವ ಚಾನಲ್ ಅಂತಲೂ ಹೇಳ್ತಿಲ್ಲ. ಅವ್ರು ನನಗೆ ಏನಕ್ಕೋ ಒಂದು ಕಾಲ್ ಮಾಡ್ತಾರೆ, ಏನೋ ಒಂದು ವಿಚಾರಕ್ಕೋಸ್ಕರ. ಅವ್ರು ನನಗೆ ಪರಿಚಯ ಇರೋರೆ. ಅವ್ರ ಬಗ್ಗೆ ನಾನು ಲಾಸ್ಟಿಗೆ ಒಂದು ಸ್ವಲ್ಪ ನೆನ್ಪು ಮಾಡ್ಕೊಂಡು ನಾನು ಕೇಳಿದಾಗ, ಸರ್ ನಿಮಗೆ ಸೌಜನ್ಯ ಕೇಸ್ ಬಗ್ಗೆ ಗೊತ್ತಿರುತ್ತೆ, ಏನಕ್ಕೆ ನೀವು ನ್ಯೂಸಲ್ಲಿ ತೋರಿಸ್ತಿಲ್ಲ, ಒಳ್ಳೆ TRP ಅವ್ರು ನಿಮ್ಗೆ ಸಿಗುತ್ತಲ್ವ ಅದು ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ನನಗೆ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ರು, ಸರ್ ಇದು ಕಾನ್ಫಿಡೆನ್ಷಿಯಲ್ ಮ್ಯಾಟರು, ದಯವಿಟ್ಟು ಯಾರ ಹತ್ರ ಹೇಳ್ಬೇಡಿ ಅಂತ. ಬಟ್ ನಾನು ಇದು ಏನೂ ಮಾಡೋಕ್ಕಾಗಲ್ಲ, ನಾನು ಹೇಳಲೇಬೇಕು. ಏನಕ್ಕೆ ಅಂದರೆ ನಮ್ಮ ಧರ್ಮಸ್ಥಳದ ಏನು ಮುಖ್ಯ ಹೆಡ್ ಇದ್ದಾರೋ ಅವರು ಏನು ಮಾಡಿದ್ದಾರೆ ಅಂದರೆ, ಧರ್ಮಸ್ಥಳದ ಮೇಯ್ನ್ ಹೆಡ್ ಅಂದರೆ ನಿಮಗೆ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ, ಅಷ್ಟೇ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಸ್ಟೇ ಆರ್ಡರ್ ಬರುತ್ತೆ ಕೋರ್ಟಿಂದ, ಸ್ಟೇ ಆರ್ಡರು, ಅದನ್ನು ತೊಗೊಂಡ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ, ಕನ್ನಡದ ನ್ಯೂಸ್ ಚಾನಲ್ ಅವರು ಯಾರು ಇದ್ರ ಬಗ್ಗೆ ಸೌಜನ್ಯ ಕೇಸ್ ಬಗ್ಗೆ ಮಾತಾಡೋಂಗಿಲ್ಲ. ಸೌಜನ್ಯ ಕೇಸ್ ಬಂದರೆ ಮೇಯ್ನ್ ಬರೋದಲ್ಲಿ ಧರ್ಮಸ್ಥಳ. ಸೊ ಇವೆಲ್ಲ ಅಂತ್ಯಕಂತೆಗಳಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂದರೆ, ಸುಪ್ರೀಂ ಕೋರ್ಟಿಂದ ಸ್ಟೇ ಆರ್ಡರ್ ತಂದಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕನ್ನಡ ನ್ಯೂಸ್ ಚಾನಲ್ ಅವರು ಯಾರು ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಇನ್ನು ಕೆಲವೊಬ್ಬರು ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡಿದ್ರು, ಯೂಟ್ಯೂಬರ್ಸ್ ಆಗಿ ವರ್ಕ್ ಮಾಡ್ತವ್ರೆ. ಅವ್ರು ಏನು ಮಾಡ್ತಿದ್ದಾರೆ, ಕ್ಯಾಸ್ಟಿಸಮ್ಗೆ ಎಳಿತವ್ರೆ. ಏನೊಬ್ಬ ಮುಸ್ಲಿಮ್ ಅವನು ಇದಾನೋ, ಹಿಂದೂ ಮತ್ತು ಮುಸ್ಲಿಮ್ಸ್ನ ಜಗಳ ಮಾಡ್ಸೋಕ್ಕೋಸ್ಕರ ಇವನು ಮಾಡ್ತಿದ್ದಾನೆ. ಇವನೇನೇ ವಿಡಿಯೋ ಮಾಡ್ತಿದ್ರು ಎಲ್ಲ ಹಿಂದೂ ಕಮ್ಯುನಿಟಿಗೆ ಎಗೇನ್ಸ್ಟ್ ಇದೆ ಅಂತ ಮಾಡ್ತಿದ್ದಾನೆ. ಬಟ್ ಇದುವರೆಗೂ MD ಸಮೀರ್ ಯಾವ್ದು ಮಾಡಿದಾರೋ ಪ್ರತಿಯೊಂದು ಸಾಕ್ಷಿ ಪ್ರಕಾರನೇ ಮಾಡಿದ್ದಾರೆ. ಸರಿ, ನಮ್ಮ ಧರ್ಮಸ್ಥಳದ ಏನು ಧರ್ಮಾಧಿಕಾರಿಗಳಿದಾರೋ ಸುಪ್ರೀಂ ಕೋರ್ಟಿಂದ ಒಂದು ಸ್ಟೇ ಆರ್ಡರ್ ತರ್ತಾರೆ, ಯಾವುದೇ ಕನ್ನಡ ನ್ಯೂಸ್ ಚಾನಲ್ ಆಗಿರ್ಬೋದು ನಮ್ಮ ಧರ್ಮಸ್ಥಳದ ಬಗ್ಗೆ ಮಾತಾಡಬಾರ್ದು ಅಂತ. ಬಟ್ ಇದೇ ನ್ಯೂಸು ಮತ್ತು ಇದೇ ಕೇಸ್ ಬಗ್ಗೆ ಬೇರೆ ಭಾಷೆಯವರಾಗಿರ್ಬೋದು, ಬೇರೆ ಗೌರ್ಮೆಂಟ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. Front of the coverage in the Dharamsthala files, we've told you how रेप हुआ, आज तक केस नहीं सुलझा. 90 लड़कियों के अलावा 310 से ज्यादा और महिलाएं हैं. అమాయకులను హత్యలో ఇరికించారనే వాదనలను కుటుంబ సభ్యులు వినిపిస్తున్నారు. హత్య జరిగి ఇన్నేళ్లైనా సరే ఆ యువతి ಈ ಧರ್ಮಸ್ಥಳದ ಸತ್ಯನೂ ಗೊತ್ತಾಗಿದೆ ಪ್ರತಿ ಗೌರ್ಮೆಂಟ್ಗೂ. ಬಟ್ ಯಾಕೆ ನಮ್ಮ ಗೌರ್ಮೆಂಟು ಇದ್ರ ಬಗ್ಗೆ ಗೊತ್ತಿದ್ದು ಸುಮ್ಮನಿದ್ದಾರೆ? ಈ ಸೀಡ್ಲೆಸ್ ಗೌರ್ಮೆಂಟ್ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ವಾ? ಅಥವಾ ಈ ಧರ್ಮಸ್ಥಳದ ಬಗ್ಗೆ ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದಾರಾ? ಇಷ್ಟೆಲ್ಲ ಗೊತ್ತಿದ್ರು ನಮ್ಮ ಗೌರ್ಮೆಂಟ್ ಏನೂ ಮಾಡೋಕ್ಕಾಗ್ತಿಲ್ಲ. ಯಾಕೆ ಈ ಸೀಡ್ಲೆಸ್ ಗೌರ್ಮೆಂಟ್ ನಮಗೆ? ಅದೇ ಈ ಜಾಗದಲ್ಲಿ ಒಬ್ಬ ನಾರ್ಮಲ್ ವ್ಯಕ್ತಿ ಇದ್ದರೆ ಈ ಗೌರ್ಮೆಂಟು ಸುಮ್ಮನೆ ಬಿಡ್ತಿತ್ತ? ಸರಿ, ನಾನು ಸಮೀರ್ MD ಅವ್ರದ್ದು 3 ವಿಡಿಯೋ ನೋಡಿದೆ. ಮೊದಲನೇ ವಿಡಿಯೋದಲ್ಲಿ PSI ಯೋಗೇಶ್ ಬಗ್ಗೆ ಸ್ವಲ್ಪ ಹೇಳಿರ್ತಾರೆ. ಏನು ಹೇಳಿರ್ತಾರೆ ಅಂದರೆ, ಅವ್ರಿಗೆ ಸೌಜನ್ಯ ಕೇಸಲ್ಲಿ ಒಂದು ಸ್ಪರ್ಮ್ ಸ್ಯಾಂಪಲ್ಸ್ನ ಸಿಕ್ಕಿರುತ್ತೆ. ಆ ಸ್ಪರ್ಮ್ ಸ್ಯಾಂಪಲ್ಸ್ನ ಇವ್ರೇನು ಮಾಡಬೇಕು ಅಂದರೆ ಲ್ಯಾಬಿಗೆ ಹೋಗಿ ಸಬ್ಮಿಟ್ ಮಾಡಬೇಕು. ಯಾವಾಗ ಅಂದರೆ ವಿತಿನ್ 72 ಅವರ್ಸಲ್ಲಿ. ಈತ ಏನು ಮಾಡ್ತಾರೆ ಅಂದರೆ, ಈ PSI ಯೋಗೇಶು ಹೇಳ್ತಿನೋನು ಏನು ಮಾಡ್ತಾನೆ ಅಂದರೆ, ಸಿಕ್ಕಿರೋ ಸ್ಪರ್ಮ್ ಸ್ಯಾಂಪಲ್ ಏನು ಮಾಡ್ತಾರೆ ಅಂದರೆ, ಇವರು 12 ಡೇಸ್ ಸಬ್ಮಿಟ್ ಮಾಡಲ್ಲ. ಏನಕ್ಕೆ ಅಂದರೆ 12 ಡೇಸ್ ಆದಮೇಲೆ ಅದಕ್ಕೆ ಫಂಗಸ್ ಹಿಡ್ಬಿಟ್ಟು ಅದು ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗಿರುತ್ತೆ. ಫ್ಯೂಚರ್ ಏನು ಮಾಡ್ತಾರೆ ಅಂದರೆ, ಈ ಕೇಸ್ನ ತೊಗೊಂಡ್ಬಿಟ್ಟು CID ಕೊಡ್ತಾರೆ. CID ಕೊಟ್ಟಾಗ ಕಂಪ್ಲೀಟ್ಲಿ ಈ ಕೇಸ್ ಆಲ್ಮೋಸ್ಟ್ ಡಿಸ್ಟ್ರಾಯ್ ಮಾಡಿರ್ತಾರೆ. ಸರಿ, ಈ CID ಅವ್ರು ಏನಿದ್ದಾರೋ ಈ PSI ಯೋಗೇಶ್ನ ಇನ್ವೆಸ್ಟಿಗೇಟ್ ಮಾಡ್ಬೋದಾಗಿತ್ತು ತಾನೇ. ಅವರು ಈ ಸಂತೋಷನ ಯಾವ ಥರ ಇನ್ವೆಸ್ಟಿಗೇಟ್ ಮಾಡಿದ್ರು ಆ ಥರ ಮಾಡಲಿಲ್ಲ ಅಂದರು, ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿರೋ ಟ್ರಿಕ್ಸ್ನೆಲ್ಲ ಯೂಸ್ ಮಾಡಿ PSI ಯೋಗೇಶ್ನ ಕೇಳ್ಬೋದಾಗಿತ್ತು. ಏನಕ್ಕೆ ನೀನು ಸ್ಪರ್ಮ್ ಕೌಂಟ್ನ ಲೇಟಾಗಿ ಕೊಟ್ಟೆ, ಮತ್ತು ಏನಕ್ಕೆ ನೀನು ಈ ಥರ ಡಿಸ್ಟ್ರಾಯ್ ಮಾಡಿದೆ ಸ್ಪರ್ಮ್ ಕೌಂಟ್ನ, ನಿನಗೆ ಅಂಥ ಎಮರ್ಜೆನ್ಸಿ ಏನಿತ್ತು ಅಂತ ಸ್ವಲ್ಪ ಸಟೆನ್ಸ್ ಅವ್ರಿಗೆ ಗೊತ್ತಿರೋ ಕ್ವಶನ್ಸ್ನ ಕೇಳಿ PSI ಯೋಗೇಶ್ನ ಇನ್ವೆಸ್ಟಿಗೇಟ್ ಮಾಡಿದರೆ ಈ ಕೇಸ್ ಇಲ್ಲಿವರೆಗೂ ಡ್ರ್ಯಾಗೇ ಆಗ್ತಿರಲಿಲ್ಲ. ನಮಗೇನೋ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣಗಳು ನೇತ್ರಾವತಿ ನದಿ ದಂಡೆಯಲ್ಲಿ ಸಿಕ್ತಿದೆಯೋ ಅದೆಲ್ಲ ಬರೀ ಅಂತ್ಯಕಂತೆಗಳಂತ ನಾವು ಎಲ್ಲರೂ ತಿಳ್ಕೊಂತಿರ್ಲಿಲ್ಲ. ಎಲ್ಲರೂ ಅಂತ್ಯಕಂತೆಗಳಂತ ಹೇಳ್ತಾ ಇದ್ರು. ಬಟ್ ಈ ಗ್ಯಾಪಲ್ಲಿ ಬಂದಾಕಂಡ್ರಿ ಭೀಮಾ. ಈ ಭೀಮಾ ಬಂದುಬಿಟ್ಟು ಪೊಲೀಸವ್ರ ಹತ್ರ ಹೋಗ್ಬಿಟ್ಟು ಎಲ್ಲದೂ ಹೇಳ್ತಾನೆ, ಸರ್ ಹಿಂಗೆ ಆಗಿದೆ ಅಂತ. ಬಟ್ ಇನ್ನೂ ಯಾವುದೂ ಇನ್ವೆಸ್ಟಿಗೇಷನ್ ನಮಗೆ ಕಂಪ್ಲೀಟಾಗಿ ಸಿಕ್ಕಿಲ್ಲ. ಬಟ್ ಈಗ ಏನು ಮಾಡಬೇಕು ಅಂದರೆ ಗೌರ್ಮೆಂಟು ಭೀಮನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು, ಮತ್ತು ಇನ್ನೊಂದೇನು ಮಾಡಬೇಕು ಅಂದರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಆ ಸಾಕ್ಷಿಗಳನ್ನೆಲ್ಲ ತಿಳ್ಕೊಳೋವರೆಗೂ ಈ ಗೌರ್ಮೆಂಟ್ ಏನು ಮಾಡಬೇಕು ಅಂದರೆ ಸರ್ಟೆನ್ ಹ್ಯಾಕ್ಟ್ಸ್ ಪ್ರಕಾರ ಅವನಿಗೆ ಸೆಕ್ಯೂರಿಟಿನ ಕೊಡಲೇಬೇಕು. ಇಫ್ ಇನ್ ಕೇಸ್ ಏನಾದರೂ ಈಗೇನಾದರೂ ಪ್ರತಿ ಸಲ ಏನು ನಮ್ಮ ಧರ್ಮಸ್ಥಳದಲ್ಲಿ ಆಗುತ್ತೋ, ಮರ್ಡರ್ ಆಗಿರ್ಬೋದು, ಕಿಡ್ನಾಪ್ ಆಗಿರ್ಬೋದು, ಧರ್ಮಸ್ಥಳದಲ್ಲಿ ಏನಾಗುತ್ತೋ ಅದೇ ಥರ ಏನಾದರೂ ಇಫ್ ಇನ್ ಕೇಸ್ ಭೀಮಾಗೂ ಏನಾದ್ರು ಆದರೆ ಒಂದು ದಂಗೆ ಎದ್ದಾಣತ್ತೆ. ಇಲ್ಲ ಅಂದರೆ ಈ ನಮ್ಮ ಸೀಡ್ಲೆಸ್ ಗೌರ್ಮೆಂಟ್ ಏನಿದೆಯೋ ಆ ಧರ್ಮಸ್ಥಳದ ಬಗ್ಗೆ ಟೈಅಪ್ ಆಗಿದೆ ಅಂತ. ಇಷ್ಟೇ ಮ್ಯಾಟರ್, ಇನ್ನೇನೂ ಇಲ್ಲ ಇದ್ರ ಬಗ್ಗೆ. ಸಮೀರ್ MD ಅವರು ವಿಡಿಯೋ ಮಾಡಿದ್ಮೇಲೆ ಕೆಲವೊಬ್ಬರು ಚೂತಿಯ ಯೂಟ್ಯೂಬರ್ಸು, ಮೋಟೋ ವ್ಲಾಗರ್ಸು ಏನು ಮಾಡ್ತಾರೆ ಅಂದರೆ, ಸಮೀರ್ MD ಅವ್ರಿಗೆ ಹೆಂಗೆ ಗೊತ್ತು ಇವೆಲ್ಲ ಎಕ್ಸಾಕ್ಟಾಗಿ ಹೇಳ್ತವ್ರಲ್ಲ, ಟೈಮ್ ಆಗಿರ್ಬೋದು, ಮತ್ತು ಅವರು ಎಕ್ಸಾಕ್ಟಾಗಿ ಅದನ್ನೆಲ್ಲ ವೀಡಿಯೋ ಹೆಂಗಿದೆಯೋ ಅಂತ ಆ ಥರ AI ಪ್ರಕಾರ ತೋರಿಸ್ತವ್ರಲ್ಲ. ಏನಕ್ಕೆ ಸಮೀರ್ MD ಅವರೇ ಇದನ್ನೆಲ್ಲ ತೊಗೊಂಡು ಇಷ್ಟೆಲ್ಲ ಸಾಕ್ಷಿಗಳನ್ನ ತೊಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ಬಾರ್ದು ಅಥವಾ ಹೈಕೋರ್ಟ್ಗೆ ಯಾವುದಕ್ಕಾದ್ರೂ ಹೋಗ್ಬಾರ್ದು ಅಂತ ನಾನು ಅವ್ರಿಗೆಲ್ಲ ಏನು ಹೇಳ್ತೀನಿ ಅಂದರೆ, ಒಬ್ಬ ಸಿಸ್ಟಮ್ ಚೇಂಜ್ ಮಾಡೋಕ್ಕಲ್ಲ ಅಥವಾ ಒಬ್ಬನೇ ಕೂಡ ಏನು ಹೋಗಿ ಮಾಡೋಕ್ಕಲ್ಲ. ಯಾಕಂದರೆ ಅಂತ ಮಹೇಶ್ ತಿಮ್ರೊಡ್ಡಿ ಆಗಿರ್ಬೋದು ಅಂಥವ್ರ ಕೈಲೇ ಏನೂ ಮಾಡೋಕ್ಕಾಗ್ತಿಲ್ಲ. ಕೇವಲ ಇವನೊಬ್ಬ ಏನು ಮಾಡ್ತವನೆ ಅಂದರೆ ಸಮೀರ್ MD ಅವರು ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತವ್ರೆ.
ಈ ಥರ ಆಗಿದೆ. ನಿಮ್ಮನೆ ಹೆಣ್ಮಕ್ಳಿಗೂ ಫ್ಯೂಚರಲ್ಲಿ ಹಿಂಗೆ ಆಗುತ್ತೆ ಕಣ್ರೋ. ಇದ್ರ ಬಗ್ಗೆ ಸ್ವಲ್ಪ ನಿಮ್ದು ನಿಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಆದರೆ ಮಾಡಿರಿ ಅಂತ ಆ ವಿಡಿಯೋದಲ್ಲಿ ಕೇಳ್ತವ್ರೆ. ನೀವು ಚೂತಿಯ ನನ್ನ ಮಕ್ಕಳು ಏನು ಮಾಡ್ತಿದ್ದೀರಾ ಅಂದರೆ ತಗೊಂಡೋಗಿ ಸಮೀರ್ MDಗೆ ಎಲ್ಲ ಗೊತ್ತು, ತಗೊಂಡೋಗಿ ಅವ್ನು ಮಾಡ್ಬೋದಲ್ಲ, ಸೌಜನ್ಯಗೂ ನ್ಯಾಯ ಸಿಗುತ್ತೆ ಅಲ್ವಾ ಅಂತ ಈ ಥರ ಹೇಳ್ತಿದ್ದೀರಾ. ಮತ್ತು ಇನ್ನು ಕೆಲವೊಬ್ರು ಏನು ಹೇಳ್ತವ್ರೆ ಅಂದರೆ ಅವ್ನು ನನ್ನ ಮಗ ಎಲ್ಲ ವ್ಯೂವ್ಸ್ಗೆ ಮತ್ತು ಸಬ್ಸ್ಕ್ರೈಬರ್ಸ್ಗೆ ಮಾಡ್ಕೊತವನೆ, ಅವ್ನಿಗೆ ಅಂತೆಗಳನ್ನ ಹೇಳ್ತವನೆ, ಅವ್ನಿಗೆ ಯಾವುದೂ ಗೊತ್ತಿಲ್ಲ, ಸೌಜನ್ಯ ಅನ್ನೋ ಟಾಪಿಕ್ ಇಟ್ಕೊಂಡು ಬೇರೆದು ಮಾಡಿದ್ದಾನೆ ಅಂತ. ಸರಿ, ಅವ್ರು ಮಾಡಿದರೆ ಓಕೆ, ಅದೆಲ್ಲ ಅಂತೆಗಳಾಗಿದೆ ಅಂತ. ಅದೇ ಅಂತೆಗಳಿಂದ ಸೌಜನ್ಯನ ಕೇಸು 13 ವರ್ಷದಿಂದ ಓಪನ್ ಆಗದಿಲ್ದಿರೋ ಕೇಸು ಈಗ ಓಪನ್ ಆಗಿದೆ. ಇಷ್ಟೆಲ್ಲ ಮಾಡಿರೋನ್ಗೆ ಇನ್ನು ಕೆಲವೊಬ್ರು ಚೂತಿಯ ನನ್ನ ಮಕ್ಕಳು ನೀವೇನು ಹೇಳ್ತೀರಾ ಅಂದರೆ ಜಾತಿ ಅನ್ನೋ ಚೂತಿಯ ಕಾನ್ಸೆಪ್ಟನ್ನ ತರ್ತೀರಾ ನೀವು. ಅವ್ನು ಸಮೀರ್ MD ಅನ್ನೋನು ಒಬ್ಬ ಮುಸ್ಲಿಮು, ಹಿಂದೂವ್ರನ್ನ ಎಗೇನ್ಸ್ಟ್ ಮಾಡೋಕ್ಕೋಸ್ಕರ ಮತ್ತು ಹಿಂದೂ ಮುಸ್ಲಿಮ್ಸ್ನ ಜಗಳ ಮಾಡೋಕ್ಕೋಸ್ಕರ ಈ ಥರ ಮಾಡ್ತವನೆ, ಧರ್ಮಸ್ಥಳನ ತಗೊಂಡೋಗ್ಬಿಟ್ಟು ಜೈನ್ ಟೆಂಪಲ್ ಅಂತ ಹೇಳ್ತವನೆ ಅಂತ. ಹೌದು ಕಣ್ರಯ್ಯ, ಧರ್ಮಸ್ಥಳ ಜೈನ್ ಟೆಂಪಲ್ಲೇ ಆಗಿರ್ಬೋದು. ಸಮೀರ್ MDಯಲ್ಲಿ ಮೇಯ್ನ್ ಫೋಕಸ್ ಮಾಡಿರೋದು ಸೌಜನ್ಯ. ನೀವಿಷ್ಟು ಏನು ಮಾಡೋಕ್ಕಾಗಲಿಲ್ಲ, ನಿಮ್ಮ ಕೈಲಿ ಆಗಲ್ಲ ಏನು ಅಂದರೆ ಮುಚ್ಕೊಂಡು ಸುಮ್ಮನಿದ್ದು ಬಿಡಿ. ಅದನ್ನು ಬಿಟ್ಟು ನೀವು ಏನು ಮಾಡ್ತೀರಾ ಅಂದರೆ ಈ ಕೇಸ್ಗಳನ್ನೆಲ್ಲ ಈ ವಿಡಿಯೋಸ್ನೆಲ್ಲ ತೊಗೊಂಡೋಗ್ಬಿಟ್ಟು ಎಲ್ಲೋ ಹಾಕ್ಬಿಟ್ಟು ನನ್ನ ಮಗ ಮಾಡ್ತಿರೋದೇ ಫೇಕು, ಇದ್ರ ಜಾತಿ ಬಗ್ಗೆ ಅದು ಇದು ಅಂತ ನೀವು ಆಗಲ್ವೋ, ಆ ಹೆಣ್ಮಗು ಸಪೋರ್ಟ್ ಮಾಡೋಕ್ಕಾಗಲ್ವೋ, ಮುಚ್ಕೊಂಡು ಸುಮ್ಮನಿದ್ದು ಬಿಡಿ. ಅದನ್ನು ಬಿಟ್ಟು ನೀವು ನಂದೊಂದು ಇಡ್ಲಿ ನಂದರಾಯಪ್ಪನ ಥರ ಬಂದುಬಿಟ್ಟು ಈ ಕೇಸ್ಗಳ ಬಗ್ಗೆ ಮತ್ತೆ ಏನೇನೋ ಮಾಡಬೇಡಿ. ಅದು ಹೆಂಗೋ ಒಂದು ಫ್ಲೋಲ್ಲಿ ಹೋಗ್ತಿದೆ, ಅದನ್ನು ದಯವಿಟ್ಟು ಹಾಳು ಮಾಡಬೇಡಿ ಅಷ್ಟೇ. ಇನ್ನೇನು ಹೇಳ್ತಿಲ್ಲ. ನಿಮ್ಮ ವಿಡಿಯೋ ನೋಡಿ ಎಷ್ಟೋ ಜನ ಅದನ್ನು ಇನ್ಫ್ಲೂಯೆನ್ಸ್ ಆಗ್ತಾರೆ, ಏನು ಮಾಡ್ತಿರೋದೆಲ್ಲ ಮೋಸ ಅಲ್ವಾ ಅಂತ. ಆ ಥರ ಮಾಡೋಕ್ಕೆ ಹೋಗಬೇಡಿ ಗುರು, ದಯವಿಟ್ಟು. ಅಟ್ಲೀಸ್ಟ್ ಆ ಸೌಜನ್ಯ ಅನ್ನೋ ಒಂದು ಓಪನ್ ಆದರೆ ಕೇಸು, ಅದರಿಂದ ಯಾರಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಇನ್ನು ಮಿಕ್ಕಿದ ಯಾರ್ಯಾರಿಗೆ ಅನನ್ಯ ಆಗಿರ್ಬೋದು, ಎಷ್ಟೋ ಜನ ಹೆಣ್ಮಕ್ಳಿದಾರೋ ಅವ್ರಿಗೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ. ನೀವು ಮುಚ್ಕೊಂಡು ಸುಮ್ಮನಿದ್ದು ಬಿಡಿ ಸಾಕು, ಇನ್ನೇನು ಬೇಡ, ಅಷ್ಟೇ ಕೇಳ್ಕೊಳೋದು. ದಯವಿಟ್ಟು ಆಡಿಯನ್ಸ್, ನಾನು ಸ್ವಲ್ಪ ಅಫೆಂಡಾಗಿ ಮಾತಾಡಿದ್ದೀನಿ. ಯಾಕಂದರೆ ಅವ್ರು ಆ ಥರ ಮಾಡ್ತಿದ್ದಾರೆ. ಎಷ್ಟೋ ಜನ ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟಿದ್ದೀನಿ, ಚೂತೆ ನನ್ನ ಮಕ್ಕಳು ಏನೇನೋ ಮಾಡ್ತವ್ರೆ. ಸೊ ನನಗೆ ಬೇರೆ ಆಪ್ಷನ್ ಇಲ್ಲ, ಅವ್ರಿಗೆ ಈ ಥರ ಹೇಳಿದ್ರೇ ಕರೆಕ್ಟ್ ಆಗುತ್ತೆ. ಯಾಕಂದರೆ ಜಾಣಂಗೆ ಮಾತಿನ ಪೆಟ್ಟು, ಕೋಣನ್ಗೆ ದೊಣ್ಣೆ ಪೆಟ್ಟು ಅಂತಾರಲ್ಲ, ಈ ನನ್ನ ಮಕ್ಕಳಿಗೆ ಬೈದ್ರೇ ಗೊತ್ತಾಗೋದು. ಹಿಂಗೆ ಆಡ್ತಿದ್ರೆ ಒಬ್ಬರು ಕೈಯಲ್ಲಿ ಒದೆ ತಿಂತಾರೆ, ಇನ್ನೇನು ಮಾಡೋಂಗಿಲ್ಲ. ಇವರಿಗೆಲ್ಲ ಯಾವಾಗ ರಿಯಲೈಸ್ ಆಗುತ್ತೆ ಅಂದರೆ ಆ ಹೆಣ್ಮಗುಗೆ ಸಮೀರ್ MDಯಿಂದ ನ್ಯಾಯ ಸಿಗುತ್ತಲ್ಲೋ, ಅವ್ನು ಮಾಡಿರೋ ವಿಡಿಯೋಯಿಂದ, ಆವಾಗ ರಿಯಲೈಸ್ ಆಗುತ್ತೆ, ಓ ನಾವು ಮಾಡಿದ್ದು ಈ ಥರ ಮಾಡಬಾರ್ದಾಗಿತ್ತು ಅಂತ. ಸೊ ಮುಂಚೆನೇ ಹೇಳ್ತಿದ್ದೀನಿ ಅವ್ರು ಮಾಡ್ತಿರೋದು ಕರೆಕ್ಟ್ ಇದೆ ಅಂತ. ಸೊ ವಿ ವಿಲ್ ಸ್ಟ್ಯಾಂಡ್ ವಿತ್ ಸಮೀರ್ ಅಂತ ಹೇಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇಷ್ಟು ಹೇಳ್ತೀನಿ, ದಯವಿಟ್ಟು ಈ ಥರ ಆಗ್ತಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಇವನ್ ಏನು ಅಂದರೆ ನನ್ನ ಚಾನಲಲ್ಲಿ ಇದು ಏನಿದೆಯೋ ಇದನ್ನು ಕಾಪಿರೈಟ್ ಫ್ರೀ ಮಾಡ್ತೀನಿ. ನೀವು ಬೇಕಾದ್ರೆ ನಿಮ್ಮ ಚಾನಲಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ನಾನು ಅಬ್ಯೂಸ್ಡಾಗಿ ಮಾತಾಡ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ವಿಡಿಯೋ ಡಿಲೀಟ್ ಆದರೂ ಆಗ್ಬೋದು. ಏನೋ ಮಾಡೋಂಗಿಲ್ಲ, ಡಿಲೀಟ್ ಆದರೂ ಮತ್ತೆ ವಿಡಿಯೋ ಮಾಡ್ತಾನೆ ಇರ್ತೀನಿ. ಎಲ್ಲಿವರೆಗೂ ಅಂದರೆ ಸೌಜನ್ಯ ಅನ್ನೋ ಹೆಣ್ಮಗುಗೆ ನ್ಯಾಯ ಸಿಗೋವರೆಗೂ, ಮತ್ತು ಇದೇ ಥರ ಎಷ್ಟೋ ಹೆಣ್ಮಗುಗಳಿಗೆ ಆಗಿದೆಯಲ್ಲ ಅನ್ಯಾಯ, ಅಲ್ಲಿವರೆಗೂ ವೀಡಿಯೋಸ್ ಮೇಲೆ ವಿಡಿಯೋ ಮಾಡ್ತಾನೆ ಇರ್ತೀನಿ. ಇದ್ರ ಬಗ್ಗೆ ಯಾರ್ಯಾರು ಎಗೇನ್ಸ್ಟ್ ಮಾತಾಡ್ತಾರೋ ಮತ್ತು ಜಾತಿ ಕಾನ್ಸೆಪ್ಟ್ ತರ್ತಾರೋ, ನೆಕ್ಸ್ಟ್ ನಾನು ಮೋಟೋ ವ್ಲಾಗರಿಂದ ಟ್ರೋಲರ್ ಆಗ್ತೀನಿ ಅಷ್ಟೇ, ಇನ್ನೇನು ಹೇಳಲ್ಲ. ನನಗೆ ಗೊತ್ತು, ನಾನು ಸೌಜನ್ಯ ಪರವಾಗಿ ನಾನು ಕೆಟ್ಟದಾಗಿ ಮಾತಾಡಿಲ್ಲ. ನಾನು ಮಾತಾಡಿರೋದೆಲ್ಲ ಯಾರ್ಯಾರು ಜಾತಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಎಗೇನ್ಸ್ಟಾಗಿ ಮಾತಾಡಿದಾರೋ ಅವ್ರ ಬಗ್ಗೆ ಸ್ವಲ್ಪ ಅಬ್ಯೂಸ್ಡಾಗಿ ಮಾತಾಡಿದ್ದೀನಿ. ಇಫ್ ಇನ್ ಕೇಸ್ ನನ್ನ ಮಾತೇನಾದರೂ ತಪ್ಪು ಅನಿಸಿದರೆ ದಯವಿಟ್ಟು ನಾನು ಸಾರಿ ಅಂತೂ ಕೇಳಲ್ಲ.